ನನ್ನ ವ್ಲಾಗ್ ಅನ್ನೇ ತೋರ್ಸಲ್ಲ ಅಂತ ಇದ್ರಲ್ಲ. ನಾ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಎಕ್ಸೆಲ್ ಎಲ್ಲ ಕೂತ್ಕೊಳ್ಳಿ, ಡಬಲ್ ಎಕ್ಸೆಲ್ ಎಲ್ಲ ನಿಂತ್ಕೊಳ್ಳಿ. ಮದುವೆ ಇದೆ, ಖುಷಿ ಇದೆ, ಅಷ್ಟೇ ಅಷ್ಟೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನಾದ್ರು ಹೇಳಿಲ್ಲ, ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಲೈನ್ ನೋಡಿದ್ರೆ ಪರವಾಗಿಲ್ಲ, ಫಾಲೋ ಮಾಡ್ಕೊಂಡ್ ಬರ್ದಿದ್ರೆ ಸಾಕು. ಇದು ಆಕ್ಚುಲಿ ಚೆನ್ನಾಗಿರೋ. ಬ್ಯೂಟಿಫುಲ್ ಯಾರು ಕಳ್ಳ ನೀವನು, ಅಯ್ಯೋ ಕಳ್ಳ ನೀವನು. ಅಮ್ಮನ್ ಬ್ಲೌಸ್ ನಾನೇ ಡಿಸೈನ್ ಮಾಡಿರೋದು ಗೈಸ್, ತೋರಿಸ್ತೀನಿ ಇರಿ. ಅವ್ವ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮದುವೆ ವ್ಲಾಗ್ ಮಾಡೋಣ, ನಂದಲ್ಲ ನಮ್ಮ ಅಣ್ಣಂದು. ಸೊ ನನ್ನ ಕಸಿನ್ ಮದುವೆ ಇದೆ, ಜೊತೆಗೆ ನಂಗೆ ಎಕ್ಸಾಮು ಇದೆ. ಸೊ ಈ ನನ್ನ ಮದುವೆ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಅದಕ್ಕೆ ಮುಂಚೆ ಇಲ್ಲಿ ನಮ್ಮ ಆಂಟಿ ಇದು ನಮ್ಮ ಅಮ್ಮ ಎಲ್ಲ ಇದ್ದಾರೆ, ಎಲ್ಲಾರನ್ನೂ ತೋರಿಸ್ಬಿಡ್ತೀನಿ. ಹಾಯ್ ಮಾಡಿ. ಹಾ ಸೂಪರ್ ಸುಂದ್ರೀಸ್ ಎಲ್ಲ ರೆಡಿ ಆಗ್ಬಿಡಿ. ಇರಿ ಒಂದ್ ನಿಮಿಷ, ಕ್ಯಾಮ್ರಾಮನ್ ಸದ್ಯಕ್ಕೆ ತೋರಿಸ್ತೀನಿ ಅವ್ರನ್ನ. ಹಾಯ್ ಮಾಡಿ. ಈಗ ಕ್ಯಾಮ್ರಾಮನ್ ನಾನಲ್ಲ, ಇವಳು ಇವರು ಹುಡ್ಗನ್ ತಂಗಿ. ಚೆನ್ನಾಗಿದ್ದೀನಾ? ಕಮೆಂಟ್ ಮಾಡ್ಬಿಡಿ. ಮದ್ವೆ ಆಗೋಗಿದೆ. ಕ್ಯಾಮ್ರಾಗೆ ಕವರ್ ಆಯ್ತಾ ಇಲ್ಲ ಇಲ್ಲಿ. ಎಕ್ಸೆಲ್ ಎಲ್ಲ ಕೂತ್ಕೊಳ್ಳಿ, ಡಬಲ್ ಎಕ್ಸೆಲ್ ಎಲ್ಲ ನಿಂತ್ಕೊಳ್ಳಿ. ಈಗ ನನ್ನ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲಾನು ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ಚಿಕ್ಕಪ್ಪ ಫಸ್ಟು. ಇವರು ನಮ್ಮ ಚಿಕ್ಕಪ್ಪ. ಯಾವಾಗ್ಲೂ ಬ್ಲಾಗಲ್ಲಿ ಹಾಕಲ್ಲ ಅಂತಿದ್ರಲ್ಲ, ಇವಾಗ ಹೇಳಿ. ಮೈಕೆ ನೀವು ಕೊಟ್ಬಿಟ್ಟಿದ್ದೆ. ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಬ್ಲಾಗ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಫುಲ್ ಖುಷಿನಾ ಮಗನ್ ಮದುವೆ? ನಮ್ಮ ಅಣ್ಣನ ಮಗನ ಮದುವೆ ಅಂತ ತುಂಬಾ ಹ್ಯಾಪಿ ಇದೆ, ಖುಷಿ ಇದೆ. ಹೇಳಿ, ಏನಾದ್ರು ಕಾಂಟೆಂಟ್ ಕೊಡಿ. ಈಗ ನೆಕ್ಸ್ಟ್ ಬನ್ನಿ, ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಏನಾದ್ರು ಹೇಳಿ. ಏನ್ ಹೇಳಿ, ಮದುವೆ ಇದೆ, ಖುಷಿ ಇದೆ, ಅಷ್ಟೇ. ಬನ್ನಿ ಅತ್ತೆ, ಇವರು ನಮ್ಮ ಅತ್ತೆ. ಹಾಯ್ ಮಾಡಿ ಅತ್ತೆ. ಹಾಯ್, ನಮ್ಮ ಅತ್ತೆ ಮಗಳು. ಇವಾಗ ನಾನು ಪರಿಚಯ ಮಾಡಿದ್ನಲ್ಲ, ಅವ್ರ ಮಗಳು ಶ್ರುತಿ. ಹಾಯ್. ಇವರು ಇನ್ನೊಬ್ರು ಆಂಟಿ. ಹಾಯ್ ಮಾಡಿ. ಹಾಯ್. ಇನ್ನೊಬ್ರು ಅತ್ತೆ ಮಗಳು. ಹಾಯ್. ನಮ್ಮ ಆಂಟಿ. ಹಾಯ್. ನಮ್ಮಮ್ಮ ಗೊತ್ತು. ನನ್ನ ವ್ಲಾಗ್ ಅನ್ನೇ ತೋರ್ಸಲ್ಲ ಅಂತ ಇದ್ರಲ್ಲ. ನಾ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ನಮ್ಮ ಅಣ್ಣ, ನಮ್ಮ ಅದ್ಗೆ ಕೇಳ್ಸುತ್ತೆ, ಕೇಳ್ಸುತ್ತೆ. ಹಾಯ್ ಮಾಡಿ. ನೀವ್ ಮಾಡಿ. ಇದು ಅಲ್ಲಿ ಗೊತ್ತಲ್ಲ, ನೋಡಿರ್ತೀರ ವ್ಲಾಗ್ ಅಲ್ಲಿ. ನೀನು ಹಾಯ್ ಮಾಡು. ನಮ್ ಚಿಕ್ಕಪ್ಪ. ಹಾಯ್ ಮಾಡಿ ಚಿಕ್ಕಪ್ಪ. ಏನಾದ್ರು ಹೇಳಿ. ಏನ್ ಹೇಳೋದು? ಬಿಸ್ನೆಸ್ ಮ್ಯಾನ್, ಏನಾದ್ರು ಐಡಿಯಾಸ್ ಕೇಳಿ. ಬಿಸ್ನೆಸ್ ಐಡಿಯಾನೆಲ್ಲ ಮದುವೆ ಹೇಳ್ಬಾರ್ದು. ಪರವಾಗಿಲ್ಲ, ಹೇಳಿ ಚಿಕ್ಕಪ್ಪ. ಎಲ್ಲಿ ಹೇಳಿದ್ರೇನು ಹೇಳ್ಬಾರ್ದು, ನೆಕ್ಸ್ಟ್ ಹೇಳ್ಕೊಡ್ತೀನಿ. ಎಲ್ಲ ಪ್ರಾಫಿಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಇವರು ನಾವತ್ತೆ. ಹಾಯ್ ಮಾಡಿ ಅತ್ತೆ. ಇನ್ನೊಬ್ಬ ಚಿಕ್ಕಪ್ಪನ ಮಗ. ಹಾಯ್ ಮಾಡೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸುಸ್ತಾಯ್ತು ವಿಡಿಯೋ ಮಾಡಿ. ಅದಕ್ಕೆ ಕೊಡ್ತೀನಿ. ಎಲ್ಲರಿಗೂ ಪರಿಚಯ ಮಾಡ್ತೀನಿ. ಹಾಯ್ ಮಾಡು. ನಮ್ಮ ಅಣ್ಣ, ದೊಡ್ಡಪ್ಪನ ಮಗ. ಹಾಯ್ ಮಾಡು. ಹೇಳು, ಏನಾದ್ರು ಹೇಳಿಲ್ಲ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ವ್ಲಾಗ್ ಹಾಕಲ್ಲ ಅಂತ ಹೇಳೋದೇನು ಬೇಡ, ನೀನು ಆಮೇಲೆ ಸಪ್ರೇಟ್ ಆಗಿ ಇದು ಮಾಡ, ಸ್ಕ್ರಿಪ್ಟ್ ಮಾಡ್ಕೊಡ್ಬೇಕಾ? ಹೇಳೇನಾದ್ರು ಈಗ ಇಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಇವರು ಇನ್ನೊಬ್ರು ಅತ್ತೆ ಮಗಳು. ಹಾಯ್ ಹೇಳಕ್ಕ. ಹಾಯ್. ಏನಾದ್ರು ಹೇಳಿ. ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇರೋದು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಹೇಳಕ್ ತುಂಬಾ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಅದನ್ನ ಬಿಟ್ರೆ ಲುಕಿಂಗ್ ನೈಸ್. ಯು ಆಲ್ಸೋ ಲುಕಿಂಗ್ ನೈಸ್. ಎಕ್ಸ್ಪೆಕ್ಟಿಂಗ್ ದ ಮೋಸ್ಟ್. ಇವತ್ತು ನೋಡ್ಬೇಕಂತ ನೋಡಿದೀನಿ, ನೋಡೋಣ ನಾಳೆ. ಆಕ್ಚುಲಿ ನಂಗೆ ಎಕ್ಸಾಮ್ ಇದೆ ಆಯ್ತಾ, ನಾನು ಬರ್ಬೇಕು ಅಂತಾನೆ ಇದಿರ್ಲಿಲ್ಲ. ನಿಮ್ಮೆಲ್ಲರಿಗೋಸ್ಕರ ಬಂದಿದ್ದೀನಿ, ನಿಮ್ಮೆಲ್ಲರೂ ನೋಡಕ್ಕೋಸ್ಕರ. ಎಕ್ಸಾಮ್ ಮೂಡ್ ಔಟ್, ಮ್ಯಾರೇಜ್ ಮೂಡ್ ಇನ್. ಅಷ್ಟೇ. ಇನ್ನೊಬ್ರು ಅತ್ತೆ ಮಗಳು, ಶ್ರುತಿ ಅಕ್ಕ ಅಂತ. ಶಿ ಈಸ್ ಮೈ ಟೀಚರ್, ಒಂಥರ ಟ್ಯೂಷನ್ ಟೀಚರ್. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜಾಸ್ತಿ ನಾನು ಇವ್ರ ಹತ್ರ ಹೇಳ್ಸ್ಕೊಂಡಿದ್ದೀನಿ.
ನಮ್ ರೀತು ಅಂತೂ ಅವಾಗೆಲ್ಲ ಹೇಳಿಸ್ಕೊಂಡಿದ್ದೀನಿ, ಏನು ಓದೋದೇ ಇಲ್ಲ, ಎಲ್ಲ ಹಂಗೆ ಔಟ್ ಆಫ್ ಔಟ್. ಅಯ್ಯೋ ಶಿವನೇ. ಇವರಿಬ್ರು ಇವ್ರ ಮಗಳು, ಇವರು ಹಾಯ್ ಮಾಡು ಅಲ್ಲಿ. ಹಾಯ್ ನೀನು ಹಾಯ್ ಮಾಡು. ಹಾಯ್. ಇವರು ನಮ್ಮ ದೊಡ್ಡಮ್ಮನ ಮಗಳು. ಹಾಯ್ ಮಾಡಿ ಅಕ್ಕ. ಹಾಯ್. ಏನಾದ್ರೂ ಹೇಳಿ ನನ್ನ ಬ್ಲಾಗ್ಗೆ. ರೀತು ವ್ಲಾಗ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸಡನ್ ಆಗಿ ಕೇಳಿದ್ರೆ ಏನು ಹೇಳಕ್ ಬರಲ್ಲ ಅಂತಾರೆ ಅವಾಗಿಂದ. ನೀವೇನಾದ್ರೂ ಹೇಳಿ. ರೀತು ಲಾಗ್ ಚೆನ್ನಾಗಿದೆ, ಏನಾದ್ರೂ ಸ್ವಲ್ಪ ಕಂಟೆಂಟ್ ತಗೊಂಡ್ ಮಾಡು, ಇನ್ನ ತುಂಬಾ ಚೆನ್ನಾಗಿ ಪಾಪ್ಯುಲರ್ ಆಗ್ತೀಯಾ. ಸಮಥಿಂಗ್ ಡಿಫ್ರೆಂಟ್, ಏನಾದ್ರೂ Unique ಆಗಿ, ಯಾರಿಗೂ ಗೊತ್ತಿಲ್ಲದಿರೋ ತರದ್ದು ಏನಾದ್ರೂ ಇದ್ರೆ ಮಾಡು, ಅವಾಗ ತುಂಬಾ ಚೆನ್ನಾಗಿ ಆಗುತ್ತೆ. ಈಗ ಇನ್ನೊಬ್ರು ಅದಕ್ಕೆ ಬನ್ನಿ. ಬಟ್ ನೀನ್ ಪ್ರೆಸೆಂಟೇಶನ್ ಏನ್ ಮಾಡ್ತೀಯಾ ಚೆನ್ನಾಗಿದೆ, ಬಟ್ ಕಂಟೆಂಟ್ ಅಷ್ಟೇ. ಇನ್ನೊಬ್ರು ಅದಕ್ಕೆ ಬನ್ನಿ. ನಾನು ಏ ಮೋಸಿ ಹೆಂಗೆ ಅದಕ್ಕೆ. ಏ ಬನ್ನಿ ಅದಕ್ಕೆ. ಮದ್ವೆ ಆಗಿದೆ ಕಣಪ್ಪ, ಯಾರೋ ಲೈನ್ ಹೊಡಿಬೇಡಿ. ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಲೈನ್ ನೋಡಿದ್ರೆ ಪರವಾಗಿಲ್ಲ, ಫಾಲೋ ಮಾಡ್ಕೊಂಡ್ ಬರ್ದಿದ್ರೆ ಸಾಕು. ಇದು ಆಕ್ಚುಲಿ ಚೆನ್ನಾಗಿರೋ ಹೆಂಗೆ ಅದಕ್ಕೆ. ಹೇಳಿ ಅದಕ್ಕೆ ಏನಾದ್ರು. ಚೆನ್ನಾಗಿ ಮಾಡ್ತೀಯಾ. ನನ್ ಬಗ್ಗೆ ಹೇಳ್ಬಿಡಿ, ಏನಾದ್ರು ಬೇರೆ ಕಾಂಟೆಂಟ್ ಹೇಳಿ. ಏನಾದ್ರು ಬೇರೆ ಕಂಟೆಂಟ್, ನಾನ್ ಕಂಟೆಂಟ್ ಕೊಡೋಂಥದ್ದು ಏನಿಲ್ಲ ಅನ್ಕೋತೀನಿ. ಸೊ ಇವರಿಬ್ರು ನಮ್ಮ ಅಣ್ಣನ ಮಕ್ಕಳು, ಹಳ್ಳಿಯ ಸೊಸೆ. ಹೇಳಪ್ಪ ಮೈಕ್. ಇವ್ರಿಗೆ ಯಾರು ಕ್ರೇಜ್ ಅಂತ ಗೊತ್ತಿಲ್ಲ, ಮೈಕ್ ಸಿಕ್ಬಿಟ್ರೆ ಅಂತಾರ ಫುಲ್ ಕ್ರೇಜ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ಇವನೇನೋ ಹೇಳ್ಬೇಕಂತೆ. ಹೇಳಪ್ಪ. ಹೇಳು, ಏನೋ ಹೇಳ್ಬೇಕು ಏನಂತ ಹೇಳಿ. ಏನ್ ಹೇಳು. ನೀ ಅವಾಗ್ಲೇ ಏನೋ ಕೇಳ್ದಲ್ಲ, ಹೇಳು. ಬ್ಯೂಟಿಫುಲ್ ಯಾರು? ನಂಗೆ ಕಳ್ಳ ನೀವನು, ಅಯ್ಯೋ ಕಳ್ಳ ನೀವನು, ನನ್ನ ಕಡ್ಡೆ ಬಿಟ್ಟನು, ನನ್ನನ್ನೇ ಯಾಮಾರಿಸಿ. ನೀನು ಆಂಟಿ ಮಗ ಗಣನ ಮತ್ತೆ ಮಗ. ಥ್ಯಾಂಕ್ ಯು. 2000 years later. ಇವರು ನಮ್ಮ ಬಾವಾಜಿ. ಹಾಯ್ ಮಾಡಿ ಬಾವಾಜಿ. ಏನಾದ್ರು ಹೇಳಿ ಬಾವಾಜಿ. ಹುಡುಗ ಹುಡುಗಿ ನೋಡ್ತಾರೆ ಇಲ್ವಾ ಬ್ಲಾಗ್? ಹೇಳಿ. ಅಯ್ಯಪ್ಪ ಅಣ್ಣ, ಬಾವಾಜಿ ನಾನಲ್ಲ ಅರೇಂಜ್ ಮಾಡಿರೋದು. ಎಲ್ಲರೂ ಸಿಕ್ಕಿದ್ದಾರೆ, ಖುಷಿ. ಅಕ್ಕ ಎಲ್ಲಿ? ಸೊ ಇವಾಗಷ್ಟೇ ಕೆಳಗಡೆಯಿಂದ ಮೇಲ್ಗಡೆ ರೂಮಿಗೆ ಬಂದು ಇವಾಗ ನಾನು ನನ್ನ ತಂಗಿ ಇಬ್ಬರು ಓದಕ್ಕಂತ ಕೂತ್ಕೋತಾ ಇದ್ವಿ. ಎಷ್ಟು ಡೆಡಿಕೇಟೆಡ್ ಸ್ಟೂಡೆಂಟ್ಸ್ ನಾವು ಅಂತ ಅಂದ್ಕೋಬೇಡಿ. ವರ್ಷವೆಲ್ಲ ಓದಿದ್ರೆ ಈ ಎಕ್ಸಾಮ್ ಹಿಂದಿನ ದಿನ ಇಷ್ಟೊಂದು ಓದೋ ಅವಶ್ಯಕತೆ ಇರಲ್ಲ. ನನ್ನ ತಂಗಿ ಓದ್ತಿದ್ದಾಳೆ. ಸೊ ಇಷ್ಟೋ ತನಕ ನನಗೆ ಕ್ಯಾಮ್ರಾಮ್ಯಾನ್ ಆಗಿದ್ದಿತ್ತು. ಇರಪ್ಪ ಮಾತಾಡಿಸ್ತೀನಿ ಇವಾಗ. ಇಲ್ಲಿ ಹತ್ರ. ಸೊ ಏನು ಗೊತ್ತಾ, ಇವಾಗ ಇಷ್ಟು ದಿನ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೆ. ಅಂದರೆ ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಕೊಂಡು ಅಥವಾ ನನ್ನ ಫ್ರೆಂಡ್ಸೋ ಇವರು ಇದು ಮಾಡ್ತಾಯಿದ್ದೆ. ಆದರೆ ನಿನ್ನ ಹತ್ರ ಜಾಸ್ತಿ ಯಾವತ್ತೂ ವೀಡಿಯೋ ಮಾಡಿಸಿರಲಿಲ್ಲ. ಇವತ್ತು ಈ ವ್ಲಾಗ್ ಫುಲ್ಲು ನೀನೇ ವೀಡಿಯೋ ಮಾಡಿಕೊಟ್ಟಿರೋದು. ಹೆಂಗೆ ಅನ್ನಿಸ್ತದೆ ಕ್ಯಾಮ್ರಾಮ್ಯಾನ್ ಆಗಿ, ಕಾಂಟೆಂಟ್ ಕ್ರಿಯೇಟರ್ ಆಗಿ? ನಿಜ ಫುಲ್ಲು ಕಷ್ಟ ಇದೆ ಬ್ಲಾಗ್ ಮಾಡೋದು, ಅಷ್ಟು ಈಸಿ ಅಲ್ಲ. ಒಬ್ಬರ ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂತ ಇವಾಗ ಅರ್ಥ ಆಗ್ತಾ ಇದೆ. ಸೊ ಇವಾಗ ಓದಬೇಕು. ಬೈ. ಆ್ಯಂಡ್ ನನ್ನ ಫ್ರೆಂಡ್ಸ್ ಏನಾದರೂ ನೋಡಿದ್ರೆ ಯಾವಾಗಿಂದ ಇವಳು ಇಷ್ಟು ಡೆಡಿಕೇಟೆಡ್ ಆಗಿ ಓದೋಕ್ಕೆ ಶುರು ಮಾಡಿದಾಳೆ ಅಂತೆಲ್ಲ ಅಂದ್ಕೋಬೇಡಿ. ಎಕ್ಸಾಮ್ ಹಿಂದಿನ ದಿನ ಆದರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ಓದಬೇಕಲ್ವ ಪಾಸ್ ಆಗೋಕ್ಕೆ, ಅದಕ್ಕೋಸ್ಕರ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನೆಟ್ಟಿಗೆ ಏನೂ ಓದಿದ್ದಿಲ್ಲ, ಆದರೂ ಸುಮ್ಮನೆ ಹೆಸರಿಗೆ ಓದ್ತೀವಿ ಅಂತ ಬಂದಿದ್ದೆ. ಸೊ ಇದಿಷ್ಟು ಊಟ. ಒಬ್ಬಟ್ಟು ಮಾಡಿದ್ದಾರೆ. ಒಬ್ಬಟ್ಟಿನ ಮಾಡಲ್ ನಾನಿಲ್ಲ, ಅದಕ್ಕೆ ತಿಂತಾ ಇಲ್ಲ. ಸೆಕೆಂಡ್ ರೌಂಡ್. ಇದು ಸೆಕೆಂಡ್ ಹುಡುಗ ಹುಡುಗಿ. ಸೊ ಇದು ಸೆಕೆಂಡ್ ಡೇ ಆಫ್ ಮ್ಯಾರೇಜ್. ಸೊ ಆಲ್ರೆಡಿ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಓದಕ್ಕೆ ಕೂತಿದ್ದೀವಿ. ನಾನು ನನ್ನ ತಂಗಿಬ್ರು. ಹಾಯ್ ಮಾಡೋ ಜನ. ನಮ್ಮ ಅಮ್ಮ ಅಲ್ಲಿದ್ದಾರೆ. ಒಂದು ನಿಮಿಷ ಅಮ್ಮ ಬಾಯ್ಲಿ. ನಮ್ಮ ಅಮ್ಮನ ಬ್ಲೌಸ್ನ ನಾನೇ ಡಿಸೈನ್ ಮಾಡಿರೋದು ಗೈಸ್, ತೋರಿಸ್ತೀನಿ ಇರಿ.
ತಿರ್ಗಾ ಆ ಕಡೆ. ಹಾಂ ಈ ಕಡೆ ತಿರ್ಗ ರೈಟ್ ಸೈಡ್. ಹಾಂ ಹಾಯ್ ಮಾಡ್ಬಿಡಂಗೆ. ಹಿಂಗಿದೆ ಗೈಸ್ ಬ್ಲೌಸ್ ಡಿಸೈನ್ ಮಾಡಿರೋದು ಚೆನ್ನಾಗಿದೆ. ಬ್ಲೌಸ್ ಸ್ಟಿಚ್ ಮಾಡಿರೋದು ನಾನಲ್ಲ, ಜಸ್ಟ್ ಡಿಸೈನ್ ಮಾಡಿರೋದು ನಾನು ಅಷ್ಟೆ. ಸೊ ಇವಾಗ ಹಾಂ ಆಯಿತು ಕಣಮ್ಮ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಬಿಟ್ಟು ಆಮೇಲೆ ಅಮ್ಮ ನೀವು ಮಧ್ಯೆ ಮಾತಾಡ್ಸ್ಬಿಡ ಕಣಮ್ಮ. ನಂಗೆ ಮೊದಲು ನಾನೆಲ್ಲ ಇಟ್ಟಿರೋದು. ಅವ್ವ ಫುಲ್ಲು ರಾತ್ರಿ ಲೇಟಾಗಿ ಮಲಗಿರೋದ್ರಿಂದ ನನ್ನ ಕಣ್ಣು ಮೈ ಐಸ್ ಆರ್ ನಾಟ್ ಐಸಿಂಗ್. ಸೊ ಇವಾಗ ಓದ್ಕೋಬೇಕು. ಬಾಯ್ ಗೈಸ್.